ನೋಡಿ, ಇದು ರಾಖಿಗೆ ಮೊಸರನ್ನ ನೋಡ್ತಾ ಇದ್ದಾನೆ. ಮೊಸರನ್ನ ಹಾಕ್ತಾಯಿದ್ದೀನಿ. ನಾನು ಒಂಚೂರು ಲೈಟಾಗಿ ಒಂಚೂರೇ ಉಪ್ಪು ಹಾಕ್ತೀನಿ. ಬರೀ ಸಪ್ಪೆ ಸಪ್ಪೆ ತಿನ್ನೋಕ್ಕೆ ಸರಿ ಹೋಗಲ್ಲ ಅಂದ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ತೀನಿ. ಈಗ ಹಾಕ್ತೀನಿ ನೋಡಿ, ಇಷ್ಟನ್ನೂ ಒಂದೇ ಸಲ ತಿಂದ್ಬಿಡ್ತಾನೆ. ನಾನು ಹೆಂಗೆ ರೂಢಿ ಮಾಡಿದ್ದೀನಿ ಅಂತಂದರೆ, ಅವನಿಗೆ ಬಟ್ಲಿಗೆ ಹಾಕಿದ ತಕ್ಷಣ ಅದು ಪೂರ್ತಿ ಖಾಲಿ ಮಾಡಿಬಿಡ್ಬೇಕು. ಆಮೇಲೆ ತಿಂತು ಒಂದು 10 ನಿಮಿಷ ಹೋಗೋದು ಬರೋದು ತಿನ್ನೋದು ಆ ಥರ ಎಲ್ಲ ಇಲ್ಲ. ಹಾಕಿದ ತಕ್ಷಣ ಫುಲ್ ಖಾಲಿ ಮಾಡಿಬಿಡ್ತಾನೆ. ಉಳಿಸಲ್ಲ. ಇಲ್ಲಿ ಉಳಿಸಿದ್ರೆ ಏನಾಗುತ್ತೆ ಅಂದರೆ ಬಟ್ಲು ಸಮೇತನೇ ಕೋತಿ ಎತ್ಕೊಂಡು ಹೊಟ್ಟೋಗುತ್ತೆ. ಇದೇ ಥರ 4-5 ತಟ್ಟೆ ಕಳೆದೋಗಿದೆ. ಅದಕ್ಕೆ ನಾನು ಇವಾಗ ಈ ಥರ ರೂಢಿ ಮಾಡಿಬಿಟ್ಟಿದ್ದೀನಿ. ಅದಕ್ಕೆ ಹಾಕಿದ್ರೆ ತಿಂದು ಖಾಲಿ ಮಾಡಿಬಿಡ್ಬೇಕು. ಬಟ್ಲಲ್ಲಿ ಉಳಿಸೋದೆಲ್ಲ ಏನೂ ಇಲ್ಲ, ಉಳಿಸ್ಬಾರ್ದು ಒಂಚೂರು. ಮೊಸರನ್ನ ಹಾಕ್ಬಾರ್ದು ಅಂತಾರೆ ನಾಯಿಗೆ, ಬಟ್ ನಾವು ಮೊಸರನ್ನ ಹಾಲನ್ನೇ ಹಾಕೋದು. ಅದಕ್ಕೆ ಸಾರನ್ನು ತಿನ್ನಲ್ಲ ಅದು. ದೋಸೆ, ಇಡ್ಲಿ, ಚಪಾತಿ, ಚಿತ್ರಾನ್ನ ಇವೆಲ್ಲ ತಿನ್ನುತ್ತೆ, ಬಟ್ ಸಾರು ಅನ್ನ ಮಾತ್ರ ತಿನ್ನೋದಿಲ್ಲ. ಅನ್ನ ಸ್ವಲ್ಪ ಬಿಸಿ ಇದೆ, ಅದಕ್ಕೆ ಅವನು ನಿಧಾನಕ್ಕೆ ತಿಂತಾ ಇದ್ದಾನೆ. ಇಲ್ಲಾಂದ್ರೆ ಎಷ್ಟೊತ್ತಿಗೆ ಬೇಗ ಬೇಗ ತಿನ್ಕೊಂಡ್ಬಿಡ್ತಾನೆ. ಸ್ವಲ್ಪ ಆರಕ್ಕೆ ಇಟ್ಟಿದ್ದೆ, ಆದರೂ ಆರಿಲ್ಲ ಬೇಗ. ಸ್ವಲ್ಪ ಆಮೇಲೆ ಕೆಲಸ ಇದೆ ಅಂದ್ಬಿಟ್ಟು ಇವಾಗಲೇ ಹಾಕಿದೆ. ಸ್ವಲ್ಪ ಬಿಸಿ ಇದೆ ಅನಿಸುತ್ತೆ, ನಿಧಾನಕ್ಕೆ ತಿಂತಾ ಇದ್ದಾನೆ. ಅದಕ್ಕೆ ತಣ್ಣಗಿದ್ರೆ ಬೇಗ ತಿನ್ಕೊಂಡ್ಬಿಡ್ತಾನೆ. ಫ್ರಿಜ್ಜಲ್ಲಿಟ್ಟಿರೋ ಐಟಮ್ನ, ಕೋಲ್ಡ್ ಐಟಮ್ನ ಎಷ್ಟು ಬೇಗ ತಿಂತಾನೆ ಗೊತ್ತಾ? ಆದರೆ ಬಿಸಿ ತಿನ್ನೋಕ್ಕಾಗಲ್ಲ ಅವನಿಗೆ.